ಸೊ ಹಾಯ್ ಫ್ರೆಂಡ್ಸ್, KVM ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUCಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆದ್ದರಿಂದ ಈ ವಿಡಿಯೋನ ಕೊನೆ ತನಕ ನೋಡಿ. ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಅವರಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಅನ್ನು ಒತ್ತಿ. ನಾನು ಯಾವುದೇ ವಿಡಿಯೋ ಮಾಡಿದ್ರೂ ನಿಮಗೆ ತಕ್ಷಣವೇ ನೋಟಿಫಿಕೇಶನ್ ಬರುತ್ತೆ, ಆಗ ನಾವು ಫ್ರೀಯಾಗಿ ನೋಡ್ಬೋದು. ಓಕೆ, ಬನ್ನಿ ಫ್ರೆಂಡ್ಸ್, ಈಗ ಸೆಕೆಂಡ್ PUCಗೆ ಅಪ್ಡೇಟ್ ಏನಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಿನ್ನೆ ಒಂದು ಕನ್ನಡ ಪೇಪರನ್ನು ಬರೆದಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಅದೇನಪ್ಪ ಅಂದ್ರೆ, ಸೊ ನಮಗೆ ಟೈಮ್ ಸಾಕಾಗ್ತಾ ಇಲ್ಲ ಅಂತ. ಹೌದು ಫ್ರೆಂಡ್ಸ್, 3 ತಾಸು ಕೊಟ್ಟರು ಕೂಡ ಟೈಮ್ ಸಾಕಾಗ್ತಾ ಇಲ್ಲ. ಸೊ ಅದೇ ರೀತಿಯಾಗಿ ಆನ್ಸರ್ ಗೊತ್ತಿದ್ರು ಕೂಡ ಬರೆಯೋಕ್ಕಾಗ್ತಾ ಇಲ್ಲ. ಸೊ ಅದರಿಂದ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸೊ ಈ 3 ತಾಸಿನಲ್ಲಿ ನಾವು ಯಾವ ರೀತಿಯಾಗಿ ಬರೀಬೇಕಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಸೊ ಅದರಿಂದ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದರಿಂದ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಬನ್ನಿ ಫ್ರೆಂಡ್ಸ್, ಈಗ ನೋಡ್ತಾ ಹೋಗೋಣ. ಫ್ರೆಂಡ್ಸ್, ಮೊದಲನೇದಾಗಿ ನೀವು ಸಾಕಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ಸೊ 1 ಅಂಕ ಅಥವಾ 2 ಅಂಕದ ಪ್ರಶ್ನೆಗಳನ್ನು ಬರ್ತಾ ಇರ್ತಾರೆ ಅಂದ್ರೆ, ಸೊ ಆನ್ಸರ್ ಬರ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ನೀವು ಲಾಂಗ್ ಆನ್ಸರ್ ಅನ್ನು ಬರಿಬೇಕು ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಲಾಂಗ್ ಆನ್ಸರ್ ಯಾಕೆ ಬರಿಬೇಕಂತ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ನಿಮಗೆ ಲಾಂಗ್ ಆನ್ಸರ್ 1 ಅಥವಾ 2 ಖಂಡಿತವಾಗ್ಲೂ ಬಂದಿರುತ್ತೆ ನಿಮಗೆ. ಸೊ ಅದರ ಬರೆಯೋಕೆ, ಸೊ ಅದರಿಂದ ನೀವು ಲಾಂಗ್ ಆನ್ಸರ್ ಯಾವ್ದು ಗೊತ್ತಿರುತ್ತೋ ಅದನ್ನ ಮೊದಲನೇ ಬರೀರಿ ಫ್ರೆಂಡ್ಸ್. ಯಾಕಪ್ಪ ಅಂದ್ರೆ, ಸೊ ಅದು ಜಾಸ್ತಿ ಟೈಮ್ ತೆಗೆದುಕೊಳ್ಳುತ್ತೆ. ಸೊ ಅದೇ ರೀತಿ ಕ್ಷಣದಲ್ಲಿ ಯಾವ ರೀತಿಯಾಗಿ ಏನ್ ಬರಿಬೇಕಂತ ಗೊತ್ತಾಗೋದಿಲ್ಲ. ಸೊ ಅದರಿಂದ ನೀವು ಸುಮ್ಮನೆ ಬಿಟ್ಟು ಬರ್ತೀರಾ. ಸೊ ಇದೇ ಕಾರಣಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಲಾಂಗ್ ಆನ್ಸರ್ ಅನ್ನು ಬಿಟ್ಟು ಬರ್ತಾರೆ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ಮೊದಲನೇದಾಗಿ ನಿಮಗೆ ಎಷ್ಟು ಗೊತ್ತಿರುತ್ತೋ ಸೊ ಅಷ್ಟು ಲಾಂಗ್ ಆನ್ಸರ್ ಅನ್ನು ಬರೀರಿ. ಇದರಿಂದ ಏನಾಗ್ಬಿಡುತ್ತೆ ಅಂದ್ರೆ, ಸೊ ಕೊನೆಯ ಕ್ಷಣದಲ್ಲಿ ಸೊ ನಿಮಗೆ ಒಂದು 15 ನಿಮಿಷ ಬಿಟ್ಟಿದ್ರೆ, ಸೊ ಅಲ್ಲಿ ಕೂಡ ನೀವು ಸೊ 1 ಅಂಕ ಅಥವಾ 2 ಅಂಕದ ಯಾರು ಕೇಳಿ ನೀವು ಬರಿಬೋದು. ಸೊ ಆಗ ಸಿಂಪಲ್ ಆಗಿರುತ್ತೆ. ಸೊ 1 ಅಂಕ 2 ಅಂಕ ಅಂದ್ರೆ ಸೊ ಸಿಂಪಲ್, ಅದು ಮಾತ್ರ ಖಂಡಿತವಾಗ್ಲೂ ಬಿಡಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ಯಾಕಪ್ಪ ಅಂದ್ರೆ, ಸೊ ಅದೇ ನಿಮಗೆ ಪಾಸ್ ಮಾಡೋಕೆ ಚಾನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಅದು ಫ್ರೆಂಡ್ಸ್, ನೀವು ಲಾಂಗ್ ಆನ್ಸರ್ ಎಷ್ಟಾದರೂ ಬರೀರಿ. ಸೊ ಆದ್ರೆ 1 ಅಂಕ 2 ಅಂಕ ಮಾತ್ರ ಬಿಟ್ಟು ಬಿಡಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್, ಖಂಡಿತವಾಗ್ಲೂ ಇಂಪಾರ್ಟೆಂಟ್ ಆಗಿರುತ್ತದೆ. ಸೊ ಓಕೆ ಫ್ರೆಂಡ್ಸ್, ಈ ತರ ಫಾಲೋ ಮಾಡಿ ಫ್ರೆಂಡ್ಸ್, ಖಂಡಿತವಾಗ್ಲೂ ಪಾಸ್ ಆಗ್ತೀರಾ ಅಂತಾನೆ ಹೇಳ್ಬೋದು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್ ಫ್ರೆಂಡ್ಸ್, ಸೈನಿಂಗ್ ಆಫ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.